ಮಂಡ್ಯದ ಕನ್ನಳ್ಳಿಯಲ್ಲಿ ಜೀವಂತವಾಗಿ ದಹನವಾಗಿದ್ದ ಮಹಿಳೆ ಶಿಲ್ಪಾ ಚಿಕಿತ್ಸೆ ಫಲಕಾರಿಯಾಗದೆ ಮಂಡ್ಯ ಜಿಲ್ಲಾಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಬೆಳಿಗ್ಗೆ ಶಿಲ್ಪಾ ಎಂಬಾಕೆ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ರು. ಶಿಲ್ಪಾಳ ಪತಿ, ಚಿಕ್ಕಪ್ಪ ಹಾಗೂ ಚಿಕ್ಕಮ್ಮನೇ ಈ ಕೃತ್ಯ ಎಸಗಿದ್ದಾರೆ. ಘಟನೆ ಸಂಬಂಧ ಕಿರುಗಾವಲು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಈ ನಡುವೆ ಶಿಲ್ಪಾ ಅಂತ್ಯಕ್ರಿಯೆ ನಡೆಸಲು ಪೋಷಕರು ಪರದಾಡುತ್ತಿದ್ದಾರೆ. ಅವರ ಬಳಿ ಅಂತ್ಯಕ್ರಿಯೆ ನಡೆಸಲು ಹಣವಿಲ್ಲ ಎನ್ನಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಯತೀಶ್ ಬಾಬು. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಿದ್ದಾರೆ. ಯತೀಶ್, ಶಿಲ್ಪಾ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನ ಅಪ್ಪಿರೋ ಅಂತದ್ದು ಒಂದು ಕಡೆ ಆಕೆಯ ಮೃತದೇಹ ಇದ್ರೆ, ಮತ್ತೊಂದು ಕಡೆ ಅಂತ್ಯಕ್ರಿಯೆಗೂ ಕೂಡ ದುಡ್ಡಿಲ್ಲದೆ ಅವರ ಪೋಷಕರು ಪರದಾಡ್ತಾ ಇದ್ದಾರೆ. ಹೇಗಿದೆ ಪರಿಸ್ಥಿತಿ ಈಗ ಅಲ್ಲಿ? ಮಧುಸೂದನ್, ಏನು ಅಂತ ಹೇಳಿದ್ರೆ, ಒಂದು ಮಾಹಿತಿಗಳ ಪ್ರಕಾರ ಅವರು ತುಂಬಾ ಬಡ ಕುಟುಂಬದವರು. ಅವರ ತಾಯಿ ಮತ್ತೆ ತಂದೆ ಇಬ್ರು ಕೂಡ ಕೂಲಿ ಕೆಲಸ ಮಾಡುವಂತ ಒಂದು ಕುಟುಂಬದಿಂದ ಬಂದಂತವ್ರು. ಅವರ ತಂದೆ ಈಗ ತಮಿಳುನಾಡಲ್ಲಿ ಕೂಲಿ ಕೆಲಸಕ್ಕೆ ಅಂತ ಹೋಗಿದ್ದಾರಂತೆ. ಆದ್ರೆ ತಾಯಿ ಕೂಡ ಒಂದು ಕೂಲಿ ಕೆಲಸಕ್ಕೆ ಬೆಳಿಗ್ಗೆ ರೆಡಿ ಆಗ್ತಿದ್ದಾರೆ. ಆದ್ರೆ ಈ ಘಟನೆ ತಿಳಿದ ನಂತರ ಅವರು ಕೂಡ ಯಾವುದೇ ಒಂದು ಇದಿಲ್ದೇನೆ ಮಂಡ್ಯಕ್ಕೆ ಬಂದಿದ್ದಾರೆ ಮೈಸೂರಿಂದ. ಹಿನ್ನೆಲೆಯಲ್ಲಿ ಕೂಡ ನನಗೆ ಯಾರು ಸಂಬಂಧಿಕರಿಲ್ಲ, ಹಾಗಾಗಿ ನನಗೆ ಒಂದು ರಾಜ್ಯ ಸರ್ಕಾರನೇ ಕೂಡ ನನಗೊಂದು ಹೆಲ್ಪ್ ಮಾಡಬೇಕು, ಅಂದ್ರೆ ಸಹಾಯ ಮಾಡಬೇಕು, ಸಹಾಯ ಮಾಡಿ ತನ್ನ ಮಗಳ ಅಂತ್ಯಕ್ರಿಯೆಗೆ ಒಂದು ಹೆಲ್ಪ್ ಮಾಡೋದ್ರ ಮೂಲಕ ಒಂದು ನಮ್ಗೆ ಸಹಾಯ ಮಾಡ್ಬೇಕು ಅನ್ನೋ ಒಂದು ಮನವಿಯನ್ನ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಒಂದ್ ಕಡೆ ಅವ್ರು ತುಂಬಾ ಕಡು ಬಡತನದಲ್ಲಿ ಬಂದಂತಹ ಕುಟುಂಬದವರು, ಅದ್ರ ಜೊತೆಗೆ ತುಂಬಾ ಕಡು ಬಡತನದಲ್ಲಿ ಇರೋ ಜೊತೆಗೆ ಒಂದು ಅವ್ರಿಗೆ ಯಾರು ಸಂಬಂಧಿಕರು, ಅಂದ್ರೆ ದೂರದ ಸಂಬಂಧಿಕರು ಯಾರು ಇಲ್ದೇ ಇರೋ ಹಿನ್ನೆಲೆಯಲ್ಲಿ ಅವರು ಈ ರೀತಿ ಮನವಿಯನ್ನ ಮಾಡಿದ್ದಾರೆ. ಮಧುಸೂದನ್, ಇನ್ನು ಯತೀಶ್, ಶಿಲ್ಪಾಳ ಪತಿಯ ಚಿಕ್ಕಪ್ಪ ಚಿಕ್ಕಮ್ಮನೇ ಈ ಕೃತ್ಯ ಎಸಗಿರೋ ಅಂತದ್ದು, ಅವ್ರನ್ನೇನಾದ್ರೂ ಬಂಧಿಸಲಾಗಿದೆಯಾ? ಅದ್ರ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ ಈಗ? ಮಧುಸೂದನ್, ಏನಂತ ಹೇಳಿದ್ರೆ, ಈಗಾಗ್ಲೇ ಏನು ಪ್ರಮೀಳಾ ಅಂತ ಚಿಕ್ಕಮ್ಮ, ಅಂದ್ರೆ ಅವರ ಹುಡುಗನ ಚಿಕ್ಕಮ್ಮ ಇದ್ದಾರೆ, ಆಕೆಯನ್ನ ಬಂಧಿಸಿದರೆ ಪ್ರಮೀಳಾ ಎಮ್ಮ ಅವ್ರನ್ನ. ಮಿಕ್ಕಂತಿದೆ ಆತನ ಚಿಕ್ಕಪ್ಪ ಅಂದ್ರೆ ಶಿಲ್ಪಾಳ ಚಿಕ್ಕಮ್ಮ ಏನಿದ್ದಾರೆ ಅವರು ಕೂಡ ಬಂಧಿಸಿಕೆ ಒಂದು ತಂಡವನ್ನ ರಚನೆ ಮಾಡಲಾಗಿದೆ. ಅದ್ರ ಜೊತೆಗೆ ಪತಿ ಏನಿದ್ದಾನೆ ಅಭಿಷೇಕ್ ಅವನನ್ನು ಕೂಡ, ಅಭಿಜಿತ್ ಏನಿದ್ದಾನೆ ಅವನನ್ನು ಕೂಡ ಬಂಧಿಸಕ್ಕೆ ಒಂದು ತಂಡವನ್ನ ರಚನೆ ಮಾಡಲಾಗಿದೆ. ಒಟ್ಟಾರೆಯಾಗಿ ಇಲ್ಲಿ ಘಟನೆಗೆ ಸಂಬಂಧಪಟ್ಟಂತೆ ಶಿಲ್ಪಾಳ ತಾಯಿ ಹೇಳೋ ಪ್ರಕಾರ ಇಲ್ಲಿ 5 ಜನ ಸೇರ್ಕೊಂಡು ತನ್ನ ಮಗಳನ್ನ ಮರ್ಡರ್ ಮಾಡಿದ್ರೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೂಡ ಯಾರ್ಯಾರು 5 ಜನ ಹೆಸರನ್ನ ಹೇಳಿದ್ರೆ ಆ 5 ಜನರ ಬಂಧನಕ್ಕೆ ಮಂಡ್ಯ ಪೊಲೀಸ್ ತಂಡ ಒಂದು ತಂಡವನ್ನ ರಚನೆ ಮಾಡಿ ಆ 5 ಜನರ ಶೋಧಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಆದ್ರೆ ಮೈಸೂರಿನಲ್ಲೂ ಕೂಡ, ಅಂದ್ರೆ ಆ ಹುಡುಗನ ಮನೆಯವರಾಗಿರ್ಬೋದು ಮತ್ತೆ ಆ ಚಿಕ್ಕಪ್ಪನ ಮನೆಯವರಾಗಿರ್ಬೋದು ಎಲ್ಲ ಕೂಡ ಅಪ್ಸ್ಟ್ಯಾಂಡಿಂಗ್ ಆಗಿರೋದ್ರಿಂದ ಅವ್ರು ಎಲ್ಲಿದ್ದಾರೆ ಅನ್ನೋ ಒಂದು ಮಾಹಿತಿ ದೊರಕಿಲ್ಲ. ಆದ್ರೆ ಪೊಲೀಸ್ನವರು ಈಗ ಎಲ್ಲಾ 5 ಜನರನ್ನ ಬಂಧಿಸಕ್ಕೆ ಕಾರ್ಯತಂತ್ರ ರೂಪಿಸಿದ್ದಾರೆ. ಮಧುಸೂದನ್, ಇನ್ನು ಯತೀಶ್ ಬಾಬು, ಈ ಒಂದು ದುಷ್ಕೃತ್ಯಕ್ಕೆ ಪ್ರಮುಖವಾದಂತ ಅಥವಾ ನಿಖರವಾದಂತ ಕಾರಣ ಏನು ಅಂತ ತಿಳಿದು ಬಂದಿದ್ಯಾ ಈಗಾಗಲೇ ಪೊಲೀಸರ ತನಿಖೆ ಪ್ರಕಾರ? ಹೇಗೆ? ಮಧುಸೂದನ್, ಏನ್ ಹೇಳಿದ್ರೆ, ಒಂದು ಮೂಲಗಳ ಪ್ರಕಾರ ಇವರು ಅಂದ್ರೆ ಏನ್ ಶಿಲ್ಪಾ ಮತ್ತೆ ಅಭಿಜಿತ್ ಇದ್ದಾರೆ, ಅವರು ಪರಸ್ಪರ ಪ್ರೀತಿಸಿದ ಮದುವೆ ಆದಂತವರು. ಇಲ್ಲಿ ಒಂದು ಅವ್ರ ಏನು ಅಭಿಜಿತ್ ಇದ್ದಾನೆ ಅವನು ದಲಿತ ಕುಟುಂಬದಿಂದ ಬಂದಂತವನು, ಮತ್ತೆ ಈಕೆ ಶಿಲ್ಪ ಏನಿದ್ದಾಳೆ ಅವಳು ನಾಯಕ ಕುಟುಂಬದಿಂದ ಬಂದಂತವಳು. ಇಲ್ಲಿ ಒಂದು ಅಂದ್ರೆ ಏನು ಅಭಿಜಿತ್ ಇದ್ದಾರೆ ಅವ್ರ ಕುಟುಂಬಕ್ಕೆ ಇವಳ ಸಹಮತ ಇರಲಿಲ್ಲ, ಅಂದ್ರೆ ಮದುವೆ ಆಗೋಕೆ ಸಹಮತ ಇರ್ಲಿಲ್ಲ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಅದ್ರ ಜೊತೆಗೆ ಅವರ ಏನು ಪ್ರೀತಿ ವಿವಾಹ ಇದೆ, ಆ ವಿವಾಹಕ್ಕೆ ಏನೀಗ ಮರ್ಡರ್ ಅನ್ನ ಮಾಡಿದ್ದಾರೆ, ಅವರು ಕೂಡ ಒಂದು ಕೈ ಜೋಡಿಸಿದ್ರು. ಅಂದ್ರೆ ಪ್ರೀತಿಗೆ ಪ್ರೋತ್ಸಾಹನ ಕೊಡೋದ್ರ ಮೂಲಕ ಅವರೇ ನಿಂತಿ ಒಂದು ಮದುವೆ ಮಾಡಿದ್ರು ಒಂದು ಮಾಹಿತಿ ಕೂಡ ಲಭ್ಯ ಆಗಿದೆ. ಯಾಕಂತ ಹೇಳಿದ್ರೆ, ಒಂದ್ ಕಡೆ ಇಲ್ಲಿ ಅವರ ಪ್ರೀತಿಗೆ ಪ್ರೋತ್ಸಾಹನ ಕೊಟ್ಟು ಮದುವೆನೂ ಕೂಡ ನಿಂತು ಮದುವೆ ಮಾಡಿದ್ರೆ. ಆದ್ರೆ ಈಗ ಅಂದ್ರೆ ಕೇವಲ 4 ತಿಂಗಳ ನಂತರದಲ್ಲಿ ಆಕೆಯನ್ನ ಪ್ರೀ ಪ್ಲಾನ್ ಮಾಡಿ ಮರ್ಡರ್ ಅನ್ನ ಮಾಡಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಇಲ್ಲಿ ಒಳಗೆ ಏನೋ ಇರ್ಬೋದು ಒಂದು ಅನ್ನೋ ಒಂದು ಅನುಮಾನ ಮೂಡ್ತಾ ಇದೆ. ಮಧುಸೂದನ್, ಧನ್ಯವಾದ ಯತೀಶ್ ಬಾಬು.